ಎಲ್ಲರಿಗೂ ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್ ಗೈಸ್, ನಾನು ಇವತ್ತು ನನ್ನ ಹತ್ರ ಇರುವಂತಹ ಹ್ಯಾಂಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್, ಎಲ್ಲ ಥರದ ಬ್ಯಾಗ್ಗಳನ್ನು ನಿಮಗೆ ತೋರಿಸ್ತೀನಿ. ಇದುವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ? ಲೆಟ್ಸ್ ಮೈ ಗಾಡ್. ಸೊ ಗೈಸ್, ಇದಷ್ಟು ನನ್ನ ಬ್ಯಾಗ್ ಕಲೆಕ್ಷನ್ಸ್. ಸೊ ನನಗೆ ಹುಡುಕಿ ಸಾಕಾಯಿತು ಗೈಸ್, ಎಲ್ಲ ಕಲೆಕ್ಟ್ ಮಾಡಿ ತಂದಿದ್ದೀನಿ. ಆ್ಯಂಡ್ ಯಪ್ಪ, ನನಗೆ ಆ್ಯಕ್ಚುಲಿ ಬ್ಯಾಗ್ ಕ್ರೇಜ್ ಜಾಸ್ತಿ. ಸೊ ಎಲ್ಲಾದರೂ ಒಂದು ಕ್ಯೂಟ್ ಬ್ಯಾಗ್, ಚೆನ್ನಾಗಿರೋ ಬ್ಯಾಗ್ ನೋಡಿದ ಕೂಡಲೇ ತೊಗೋಬೇಕಂತ ಆಸೆ ಆಗುತ್ತೆ. ಆ್ಯಂಡ್ ಇವನ್ ರೋಡ್ ಸೈಡಲ್ಲಿ ಹೋಗುವಾಗ ಅಷ್ಟೇ, ನನ್ನ ಸಿಸ್ಟರ್ಸ್ ಎಲ್ಲ ಆ ಕಡೆ ಈ ಕಡೆ ನೋಡೋಣ ಸೀದಾ ರೆಡಿ ಅಂತ ಹೇಳ್ತಾರೆ. ಈಗ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಯಪ್ಪ, ಇದರಲ್ಲಿ ಕೆಲವೊಂದು ಬ್ಯಾಗ್ಸ್ನ ಇದುವರೆಗೂ ನಾನು ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಓಕೆ, ನಾನು ನನ್ನ ಫಸ್ಟ್ ಬ್ಯಾಗಿಂದ ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಈ ಬ್ಯಾಗ್ ಬಂದು ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಬಂದಾಗ ತೊಗೊಂಡಿದ್ದು. ಚೆನ್ನಾಗಿಸ್ತು ಅಂತ ತೊಗೊಂಡೆ. ಇವಾಗಿದ್ದು ಹಳೇದಾಗಿದೆ, ಬಟ್ ನೆನಪಿಗಿರಲಿ ಅಂತ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಓಕೆ, ಈ ಬ್ಯಾಗ್ ಬಂದು ನಾನು ಜಯನಗರಲ್ಲಿ ತೊಗೊಂಡಿದ್ದು. ಇದರಲ್ಲಿ ಒಂದೇ ಕಂಪಾರ್ಟ್ಮೆಂಟ್ ಇರೋದು, ಕ್ಯೂಟ್ ಆಗಿದೆ. ಆ್ಯಂಡ್ ಎಸ್, ಇದೆಲ್ಲ ಆಮೇಲೆ ತೋರಿಸೋಣ. ಓಕೆ, ಇಲ್ಲೊಂದು ಬ್ಯಾಗ್ ಇದೆ. ಇದು ಕೂಡ ಅದೇ ಥರದ ಬ್ಯಾಗ್, ಸ್ವಲ್ಪ ಡಿಫ್ರೆಂಟ್ ಇದೆ, ರೌಂಡ್ ಶೇಪಲ್ಲಿ. ಇದರಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಇದೆ. ಇನ್ಸ್ಟಾಗ್ರಾಮ್ ನೋಡಿದವ್ರಿಗೆ ಗೊತ್ತಿರುತ್ತೆ, ನಾನು ಈ ಬ್ಯಾಗಲ್ಲಿ ಒಂದು ಫೋಟೋ ಹಾಕಿದ್ದೀನಿ ಆಲ್ರೆಡಿ. ಆ್ಯಂಡ್ ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಇವನ್ ಇದ್ರಲ್ಲಿ ಕೂಡ ಒಂದೇ ಕಂಪಾರ್ಟ್ಮೆಂಟ್, ಬಟ್ ಒಳಗಡೆ ಒಂದಿದೆ, ಒಂದು ಚಿಕ್ಕ ಜಿಪ್ ಇದೆ. ಸೆಲೆಕ್ಟೆಡ್ ಒಂದು ತೋರ್ಸೋಣ ಆಯ್ತಾ? ಓಕೆ ನೋಡಿ, ಇಲ್ಲೊಂದು ಕ್ಯೂಟ್, ಇದು ನಾನು ಶಾಪ್ಸೀಲ್ ತೊಗೊಂಡಿದ್ದು. ನನ್ನ ಫ್ರೆಂಡ್ ಮದುವೆ ಟೈಮಲ್ಲಿ ಸಾರಿ ಮ್ಯಾಚಿಂಗ್ಗೆ ಇರಲಿಲ್ಲ ಅಂತ ಬ್ಲ್ಯಾಕ್ ಸ್ಯಾರಿಗೆ ಇದನ್ನು ತೊಗೊಂಡಿದ್ದು. ಕ್ಯೂಟ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಈ ಬ್ಯಾಗ್. ಆ್ಯಂಡ್ ಓಕೆ, ಇದು ಸ್ಮಾಲ್ ಪರ್ಸ್, ಲೆದರ್ದು. ನಾನು ಇದನ್ನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಇದರೊಳಗಡೆನೂ ಒಂದು ಚಿಕ್ಕ ಜಿಪ್ ಇದೆ, ಸ್ಮಾಲ್ ಕಂಪಾರ್ಟ್ಮೆಂಟ್ ಇದೆ ಇದ್ರೊಳಗಡೆ. ಲೈಕ್ ಸ್ಪೇಸ್ ಇಲ್ಲ ಗೈಸ್ ವಿಡಿಯೋ ಮಾಡೋಕ್ಕೆ, ಅದಕ್ಕೆ. ಓಕೆ, ಈ ಬ್ಯಾಗ್ ಬಂದುಬಿಟ್ಟು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು ನನಗೆ. ನಾನು ಒಂದ್ಸಲ ಅವ್ರ ಹತ್ರ ಇರೋದನ್ನು ನೋಡಿ ಇದು ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ನನಗೆ ಕೊಟ್ಟಿದ್ದು. ತುಂಬ ಹಳೇದಿದೆ ಆ್ಯಕ್ಚುಲಿ, ಒಂದು 10 ಇಯರ್ಸ್ ಮೇಲೆ ಆಗಿರ್ಬೋದು ಈ ಬ್ಯಾಗ್. ನಾನು ಹಾಗೆ ಇಟ್ಕೊಂಡಿದ್ದೀನಿ ಇದನ್ನು. ಆ್ಯಂಡ್ ಓಕೆ, ಇದು ಮೊನ್ನೆ ವಿಜಯನಗರಲ್ಲಿ ತೊಗೊಂಡಿದ್ದು, ಇನ್ನು ಯೂಸ್ ಮಾಡಿಲ್ಲ. ಇದಕ್ಕೆ ಒಂದು ಕಂಪಾರ್ಟ್ಮೆಂಟ್ ಅದರೊಳಗಡೆ ಇನ್ನೊಂದಿದೆ. ಇದು ಕೂಡ ಲೆದರ್ ಬ್ಯಾಗ್.
ಆ್ಯಂಡ್ ಅದ್ರ ಜೊತೆ ತಗೊಂಡಿದ್ದು ಇಲ್ಲೈತೆ. ಮೊನ್ನೆ ಅಷ್ಟೇ ತಗೊಂಡಿದ್ದು, ಇದು ಕೂಡ ಯೂಸ್ ಮಾಡಿಲ್ಲ. ಇದರಲ್ಲಿ 1 2 3 ಕಂಪಾರ್ಟ್ಮೆಂಟ್ಸ್ ಇದೆ ನೋಡಿ ಗೈಸ್. ಇನ್ನು ಯೂಸೇ ಮಾಡಿಲ್ಲ. ಇದು ಬ್ಲ್ಯಾಕ್ ಕಲರ್ ನನಗೆ ತುಂಬ ಇಷ್ಟ, ಸೊ ಜಾಸ್ತಿ ನಾನು ಬ್ಲ್ಯಾಕೇ ತೊಗೊಳ್ಳೋದು. ಇವನ್ ಡ್ರೆಸ್ ಆಗಿರಲಿ, ಬ್ಯಾಗ್ಸ್ ಆಗಿರಲಿ, ಏನೇ ಆಗಿದ್ರು ಕೂಡ. ಇದೊಂದು ಬ್ಯಾಗ್, ಆಮೇಲೆ ಇನ್ನೊಂದು ಬ್ಲ್ಯಾಕ್. ಇದು ಯಾವ ಥರ ಇದೆ ಅಂದರೆ ಎಲ್ಲ ಸ್ಮಾಲ್ ಎಲ್ಲ ಸ್ಲಿಂಗ್ ಬ್ಯಾಗೆ, ಆಲ್ಮೋಸ್ಟ್ ಸ್ಲಿಂಗ್ ವಿತ್ 2 in 1 ಬರುತ್ತಲ್ವ, ಸೊ ಅದು. ಬೆಲ್ಟ್ ಕೂಡ ಇದೆ ಇದರಲ್ಲಿ, ಲೈಕ್ ಈ ಥರ ಇದೆ. ಇಲ್ಲಿ ಪ್ರೆಸ್ಸಿಂಗ್ ಬಟನ್ ಬರುತ್ತಲ್ಲ, ಸೊ ಅದು 2 ಸೈಡ್ ಇದೆ. ಓಕೆ, ಆಗಿದ್ದೆಲ್ಲ ಕೆಳಗೆ ಇಟ್ಬಿಡೋಣ, ಮೊದಲೇ ಸ್ಪೇಸ್ ಇಲ್ಲ. ಆಲ್ಮೋಸ್ಟ್ 3 ಬ್ಲ್ಯಾಕ್ಸ್ ತೊಗೊಂಡೆ, ಮತ್ತು ಇನ್ನೊಂದು ಬ್ಲೂ ತೊಗೊಂಡಿದ್ದು. ಇದ್ರೆಲ್ಲದರಲ್ಲೂ ಒಂದೊಂದು ಏನಂತಾರೆ ಅದೇಕಪ್ಪ, ಬೆಲ್ಟ್ ಬಂದಿದೆ ಸೈಡಲ್ಲಿ, ಸ್ಲಿಂಗ್ ಬ್ಯಾಗ್ಗೆ ಬರುತ್ತಲ್ಲ. ಓಕೆ, 1 ಕಂಪಾರ್ಟ್ಮೆಂಟ್, 2 3 4 ಆ್ಯಂಡ್ ಒಳಗಡೆ ಚಿಕ್ಕ ಚಿಕ್ಕದು 2 ಸ್ಪೇಸ್ ಇದೆ. ಸಿ ಎಸ್. ಸೊ ಈ ಬ್ಯಾಗು ಲಾಸ್ಟ್ ಟೈಮ್ ನಾವು ಗೋವಾ ಹೋಗಿದ್ವಿ ಟೆಂಪಲ್ಗೆ, ಅಲ್ಲಿ ತೊಗೊಂಡಿದ್ದು. ಗೋವಾದಲ್ಲಿ ನಾನು ನಮ್ಮ ಅಕ್ಕ ಇಬ್ಬರು ತೊಗೊಂಡಿದ್ವಿ. ಸೇಮ್ ಪ್ಯಾಟರ್ನ್ ಬಟ್ ಕಲರ್ ಚೇಂಜ್ ತೊಗೊಂಡಿದ್ವಿ. ಇದು ಕೂಡ ಲಾಂಗ್ ಇದೆ, ಸ್ವಲ್ಪ ದೊಡ್ಡ ಬ್ಯಾಗು. ಓ ಮೈ ಗಾಡ್, ಇಲ್ಲೊಂದು ಲೆದರ್ ಬ್ಯಾಗ್ ಇದೆ. ಇದು ಸಿಂಗಲ್ ಕಂಪಾರ್ಟ್ಮೆಂಟ್, ಇದಕ್ಕೆ ಜಿಪ್ ಎಲ್ಲ ಏನಿಲ್ಲ, ನಾರ್ಮಲ್ ಆಗಿರುತ್ತು. ಲಾಂಗ್ ಇದೆ, ಚಿಕ್ಕದು ಮಾಡ್ಕೋಬೋದು. ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ ಎಲ್ಲ ಬ್ಯಾಗ್ನ ಲೈಕ್ ವೆರೈಟಿ ಬೇರೆ ಬೇರೆ ಡ್ರೆಸ್ ಜೊತೆ ಹಾಕೊಂಡು ತೋರಿಸೋಣ ಅಂತ. ಬಟ್ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ಸಿಕ್ಕಿರೋ ಒಂದು ಸಂಡೇಲಿ ಅದೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಜಸ್ಟ್ ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ ಎಲ್ಲ ಬ್ಯಾಗ್ನ. ಓಕೆ, ಇದು ಕೂಡ 2 in 1. ಇದಕ್ಕೂ 2 ಕಂಪಾರ್ಟ್ಮೆಂಟ್ ಇದೆ. ಇದು ಗೊತ್ತಲ್ವ ಗೈಸ್, ಒಂದು ಸ್ಲಿಂಗ್ ಬ್ಯಾಗ್ ಥರ, ಇನ್ನೊಂದು 2 ಸೈಡ್ ಹಾಕ್ಕೊಳ್ಳೋದು ಆ ಥರ ಇದೆ. ಆ್ಯಂಡ್ ನೆಕ್ಸ್ಟ್ ಓಕೆ, ಇದು ಕೂಡ ಲೆದರ್ ಬ್ಯಾಗ್ದೆ. ಲೈಕ್ ಟ್ರಿಪ್ಗೆಲ್ಲ ಹೋಗುವಾಗ ಸ್ವಲ್ಪ ಕಂಫರ್ಟ್ ಆಗಿರುತ್ತೆ ಅಂತ ತೊಗೊಂಡೆ. ಇದು ನಮ್ಮೂರಲ್ಲಿ ತೊಗೊಂಡಿದ್ದು ನಾನು. ಬಟ್ ಈ ಥರದ ಬ್ಯಾಗ್ ಆ್ಯಕ್ಚುಲಿ ಸ್ಟ್ರಾಂಗ್ ಆಗಿ ಬರುತ್ತೆ, ಸ್ಟ್ರಾಂಗ್ ಇರುತ್ತೆ ಈ ಬ್ಯಾಗೆಲ್ಲ. ದೆನ್ ಓಕೆ, ಇದೊಂದು ಪೌಚ್. ಇದು ನನ್ನ ಕಸಿನ್ ಮದುವೆ ಟೈಮಲ್ಲಿ ತೊಗೊಂಡಿದ್ದು, ಬಟ್ ಯೂಸ್ ಮಾಡಿಲ್ಲ ನಾನು. ಇದು ಕೂಡ ತೆಗ್ದಿಲ್ಲ, ಅಲ್ಲಿ ಸೈಡಲ್ಲಿ ಬರುತ್ತಲ್ಲ ಚೈನ್ ಇದೆ ಇದರಲ್ಲಿ. ಮದುವೆ ಗಡ್ಬಿಡಿಲಿ ಎಲ್ಲಿ ತೊಗೊಂಡು ತಿರ್ಗಾಡೋಕ್ಕಾಗುತ್ತೆ ಗೈಸ್. ಮೈ ಗಾಡ್, ಇಲ್ಲ ಎಲ್ಲ ಐತಪ್ಪ. ಓಕೆ, ಈ ಬ್ಯಾಗ್ ನನ್ನ ತಂಗಿ ಪ್ರಶ್ವಿನಿ ತಂದು ಕೊಟ್ಟಿದ್ದು. ಮಂತ್ರಾಲಯ ಅನಿಸುತ್ತೆ, ಮಂತ್ರಾಲಯ ಎಲ್ಲೋ ಹೋದಾಗ ಟ್ರಿಪ್ಗೆ ತಂದುಕೊಟ್ಟಿದ್ದು.
ಓಕೆ, ಇವೆ ಮತ್ತೊಂದು ಬ್ಲ್ಯಾಕ್. ಸೊ ಇದು ನಾನು ಎಲ್ಲಿ ತೊಗೊಂಡಿದ್ದಂತ ನೆನಪಿಲ್ಲ, ಲಾಂಗ್ ಬ್ಯಾಗ್ ತೊಗೊಂಡಿದ್ದು, ಬಟ್ ಎಲ್ಲ ಕಂಫರ್ಟಬಲ್ ಆಗಿರೋ ಬ್ಯಾಗ್ಸ್ನೇ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಮೊಬೈಲ್ ಪೌಚಸ್ 2, ಇದು ಊರಲ್ಲಿ ತೊಗೊಂಡಿದ್ದು. ಆಮೇಲೆ ಎಸ್, ಇದು ನನ್ನ ತಂಗಿ ಪ್ರಫುಲ್ಲ ಕೊಟ್ಟಿದ್ದು ನನಗೆ. ಇದು ಕೂಡ ಇನ್ನ ಯೂಸ್ ಮಾಡಿಲ್ಲ ಗೈಸ್, ಹಂಗೆ ಇದೆ ಅದ್ರೊಳಗಡೆ. ಮತ್ತೆ ಇಲ್ಲಿ ಯಪ್ಪ ಎಲ್ಲ ಹಿಂದ್ಗಡೆ ಹೋಗ್ಬಿಟ್ಟಿದೆ. ಎಸ್, ಈ ಬ್ಯಾಗ್ ಬಂದು ನಮ್ಮ ಅತ್ತಿಗೆ ನನಗೆ ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ಸ್ಲಿಂಗ್ ಬ್ಯಾಗ್. ಇದು 1 ಕಂಪಾರ್ಟ್ಮೆಂಟ್ ಇದೆ ಆ್ಯಂಡ್ ಬ್ಯಾಕ್ ಸೈಡಲ್ಲಿ 1 ಜಿಪ್ ಇದೆ. ಅಯ್ಯೋ 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 ಅಯ್ಯೋ. ಇದಂದು ಲಾಸ್ಟ್ ಟೈಮ್ ನನ್ನ ಕಸಿನ್ಸ್ ಎಲ್ಲ ಬಂದಿದ್ರು, ಆವಾಗ ಚಿಕ್ಕಪೇಟೆಗೆ ಹೋದಾಗ ತೊಗೊಂಡಿದ್ದು. ಇದರಲ್ಲಿ 2 ಕಂಪಾರ್ಟ್ಮೆಂಟ್ಸ್ ಇದೆ. ಇದು ಕೂಡ ಇನ್ನೂ ಯೂಸ್ ಮಾಡಿಲ್ಲ. ನಮ್ಮಮ್ಮ ಈ ವಿಡಿಯೋನೇನಾದರೂ ನೋಡಿದ್ರೆ ನಂಗೆ ಸರಿಯಾಗಿ ಬೈತಾರೆ ಅಷ್ಟೆ. ಓಕೆ, ಇದನ್ನು ನಾನು ಶಾಪ್ಸಿ ಅನಿಸುತ್ತೆ, ಇದನ್ನು ಕೂಡ ಶಾಪ್ಸಿಲಿ ತೊಗೊಂಡಿದ್ದು. ಇದು ಹಾಗೆ ಟ್ರಾವೆಲಿಂಗ್ ಟೈಮಲ್ಲಿ ತೊಗೊಂಡು ಹೋಗೋಕ್ಕೆ. ಆಮೇಲೆ ಗೊತ್ತಲ್ಲ ಇದು ಕೂಡ ಟ್ರಾವೆಲಿಂಗ್ ಟೈಮಲ್ಲಿ ಟ್ರಿಪ್ಗೆಲ್ಲ ಹೋಗುವಾಗ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದು. ಇದು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಎಸ್, ಮೀಶೋದಲ್ಲಿ. ಆ್ಯಂಡ್ 1 ಮೋರು ಇದೆಲ್ಲ ತೊಗೊಂಡಪ್ಪ. ಇದು ಕೂಡ ಟ್ರಾವೆಲಿಂಗ್ ಪರ್ಪಸ್. ಇದು ಕೂಡ ಊರಲ್ಲಿ ತೊಗೊಂಡಿದ್ದು, ಇದನ್ನು ಊರಲ್ಲಿ ತೊಗೊಂಡಿದ್ದು ಗೈಸ್. ಅಮ್ಮ ದೇವ್ರೆ. ಇದು ನಾರ್ಮಲ್ ಒಂದು ಏನಾದರೂ ಹಾಕ್ಕೊಂಡು ಹೋಗೋಕ್ಕೆ. ಈವನ್ ಆಫೀಸ್ಗೆ ಹೋಗುವಾಗಲೂ ಯೂಸ್ ಮಾಡ್ಬೋದು, ಟಿಫನ್ ಬಾಕ್ಸ್ ಹಾಕ್ಕೊಂಡು ಹೋಗೋಕ್ಕೆ. ಇದು ಕೂಡ ಯೂಸ್ ಮಾಡಿಲ್ಲ. ಇದನ್ನು ವಿಜಯನಗರದಲ್ಲಿ ತೊಗೊಂಡಿದ್ದು. ಓಕೆ, 1 ಮೋರ್ ಬ್ಲ್ಯಾಕ್. ಎಷ್ಟು ಬ್ಲ್ಯಾಕ್ ಬ್ಯಾಗ್ಸ್ ಇದೆ ಅಂತ ಕೌಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಗೈಸ್. ಇದನ್ನು ನಾನು ಜಯನಗರಲ್ಲಿ ತೊಗೊಂಡಿದ್ದು. ಚೀತಾ ಚೀತಾ ಚೀತಾ. ಈ ಬ್ಯಾಗ್ ಇದು ಊರಲ್ಲೇ ತೊಗೊಂಡಿದ್ದು. ನಾರ್ಮಲಿ ನಾವು ಊರಲ್ಲಿ ಪರ್ಚೇಸ್ ಮಾಡಲ್ಲ, ಲೈಕ್ ರಂಜಾನ್ ಟೈಮಲ್ಲಿ ತೊಗೊಂಡಿದ್ದು ಅದನ್ನು. ಆ ಟೈಮ್ ಅವಾಗೆಲ್ಲ ಊರಲ್ಲಿ ಇರ್ತಾ ಇದ್ವಲ್ಲ, ಆವಾಗ ತೊಗೊಂಡಿದ್ದು. ಆ್ಯಂಡ್ ಎಸ್, ಇದು ಕೂಡ ಮೊಬೈಲ್ ಹಾಕೋದು. ಪಪ್ಪು ಕೊಡಿಸಿದ್ದು. ಅವ್ರು ತೊಗೊಂಡಾಗೆಲ್ಲ ನನಗೆ ಇಂಥದ್ದು ಒಂದೊಂದು ತಂದು ಕೊಡ್ತಾರೆ. ಆ್ಯಂಡ್ 1 ಮೋರ್ ಚೀತಾ. ಇದು 2 ಸೈಡ್ ಕೂಡ ಹಾಕೋಬಹುದು. ಆ್ಯಂಡ್ ಬ್ಯಾಕ್ ಸೈಡಲ್ಲಿ 1 ಜಿಪ್ ಇದೆ. ಇಲ್ಲಿ ಒಳಗಡೆ ಕೂಡ 1 ಜಿಪ್ ಇದೆ. ಆಮೇಲೆ 2 ಕಂಪಾರ್ಟ್ಮೆಂಟ್ ಇದೆ ಸಪ್ರೇಟಾಗಿ. ಸೊ ಗೈಸ್, ಆ್ಯಕ್ಚುಲಿ 2 ಸೈಡ್ಸ್ ಬ್ಯಾಗ್ ಇನ್ನೂ ಇದೆ ಗೈಸ್. ನನಗೆ ಅದನ್ನು ಹುಡುಕಿ ತರೋಕ್ಕಾಗಿಲ್ಲ, ಅದಕ್ಕೆ ಎಷ್ಟು ಸಿಕ್ಕಿದೆಯೋ ಅಷ್ಟನ್ನೇ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ 1 ಮೋರ್ ಬ್ಲ್ಯಾಕ್. ಇದು ಕೂಡ ಬ್ಲ್ಯಾಕ್
ಟೂ ಸೈಡ್ ಬ್ಯಾಗ್ ಗೈಸ್. ಖಾಲಿ ಆಯ್ತಾ? ಆಯಿತು ಗೈಸ್, ಒಂದು 2-3 ಇದೆ ಲಾಸ್ಟ್. ಇದೊಂದು ಚಿಕ್ಕ ವಾಲೆಟ್, ಜಾಸ್ತಿ ತೊಗೊಂಡಿಲ್ಲ ಆ್ಯಕ್ಚುಲಿ. ವಾಲೆಟ್ ತೊಗೊಂಡ್ರೆ ಯೂಸ್ ಮಾಡಲ್ಲ ಗೈಸ್, ಅದಕ್ಕೆ. ಓಕೆ, ಒನ್ ಮೋರ್. ಇದರ ಆ್ಯಕ್ಚುಲಿ ಚೈನ್ ಒಂದು ಹ್ಯಾಂಡಲ್ ಇದೆ ಇದ್ರದ್ದು, ಎಲ್ಲಿದೆ ಗೊತ್ತಿಲ್ಲ. ಸೊ ಇದನ್ನು ಕೂಡ ಊರಲ್ಲಿ ತೊಗೊಂಡಿದ್ದು. ನೋಡಿ ಗೈಸ್, ಕ್ಯೂಟ್. ಚೆನ್ನಾಗಿದೆಯಲ್ಲ, ಕ್ಯೂಟ್ ಬ್ಯಾಗ್, ಬಬ್ಲಿ. ಇದು ಇಲ್ಲೇ ತೊಗೊಂಡಿದ್ದು, ವಿಜಯನಗರದಲ್ಲಿ. ಆ್ಯಂಡ್ ಎಲ್ಲರೂ ಯೂಸ್ ಮಾಡಿ ಬಿಸಾಕಿದಾರ, ನಾನಿನ್ನ ಯೂಸೇ ಮಾಡಿಲ್ಲ ಗಾಯ್ಸ್. ಒನ್ ಮೋರ್ ಬ್ಲ್ಯಾಕ್, ಒನ್ ಮೋರ್ ಅನ್ಬೇಕು. ಇದು ಆ್ಯಕ್ಚುಲಿ ಮಂತ್ರಾಲಯ ಹೋದಾಗ ತಗೊಂಡು ಬಂದಿದ್ದು. ಮಂತ್ರಾಲಯ ಟ್ರಿಪ್ಗೆ ಹೋಗಿದ್ವಿ, ನಮ್ಮ ಮನೆಯವ್ರಿಗೆಲ್ಲರಿಗೂ ತಂದು ಕೊಟ್ಟಿದ್ದೆ. ಎಲ್ಲರೂ ಯೂಸ್ ಮಾಡಿ ಬಿಸಾಕಿದ್ದಾರೆ, ನಾನಿನ್ನ ಕವರೇ ಓಪನ್ ಮಾಡಿಲ್ಲ. ಕ್ಯೂಟ್ ಒನ್. ಆ್ಯಂಡ್ ಗೈಸ್, ಇದು ಈ ಬ್ಯಾಗ್ ಗೊತ್ತೇ ಇರುತ್ತೆ ನಿಮಗೆ, ಅಜ್ಜಂದಿರ ಬ್ಯಾಗ್ಸ್. ಅಜ್ಜಂದಿರೆಲ್ಲ ಹಾಕೊತಾ ಇದ್ದಲ್ಲ ಹಳೆ ಕಾಲದಲ್ಲಿ. ಆ್ಯಕ್ಚುಲಿ ಮೊನ್ನೆ ಮಲ್ಲೇಶ್ವರಂಗೆ ಹೋದಾಗ ತೊಗೊಳ್ಳೋಣ ಅಂತ ಅನ್ನಿಸ್ತು ನನಗೆ, ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಯಾವತ್ತಾದರೂ ಒಂದು ರೀಲ್ಸ್ಗಾದರೆ ಯೂಸ್ ಆಗುತ್ತಲ್ಲ ಅಂತ. ಬಟ್ ಸ್ಟ್ರಾಂಗ್ ಇದೆ ಇದು, ಈ ಥರ ಜೀನ್ಸ್ ಕ್ಲಾತ್, ಒಂದೇ ಕಂಪಾರ್ಟ್ಮೆಂಟ್ ಇರೋದಿದು. ಚೆನ್ನಾಗಿದೆ ಗೈಸ್, ಯಾವುದಾದ್ರೂ ವೀಡಿಯೋಗೆ ಯೂಸ್ ಆಗುತ್ತೆ. 80s 90s ವೀಡಿಯೋಸ್ಗಳನ್ನೆಲ್ಲ ಮಾಡ್ತೀವಲ್ಲ, ಸೊ ಅದು. ಆ್ಯಂಡ್ ಲಾಸ್ಟ್ ಬ್ಯಾಗ್ ಗೈಸ್. ಒನ್ ಮೋರ್ ಬ್ಲ್ಯಾಕ್ ಗೈಸ್. ಇದು ಆ್ಯಕ್ಚುಲಿ ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ನಂದು, ಇನ್ನೂ ಯೂಸ್ ಮಾಡಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಒಬ್ರು ಕೊಟ್ಟಿದ್ದು ನನಗೆ. ಸೊ ಇದು ಕೂಡ ಲೆದರ್ ಬ್ಯಾಗ್, ಇನ್ನೂ ಓಪನೇ ಮಾಡಿಲ್ಲ ಗೈಸ್. ನೋಡೋಣ ಯಾವ ಟೈಮಲ್ಲಿ ಓಪನ್ ಮಾಡ್ತೀನೋ ಅಂತ ಗೊತ್ತಿಲ್ಲ, ಯೂಸ್ ಮಾಡ್ತೀನಿ ಅಂತ. ಸೊ ಇದಿಷ್ಟು ನನ್ನ ಬ್ಯಾಗ್ ಕಲೆಕ್ಷನ್ಸ್. ಚಿಕ್ಕ ಬ್ಲಾಗ್, ಬಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಬಾಯ್.